ದುಬಾರಿ ಬೆಂಗಳೂರು ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆದಂಗೆ ರಾಜ್ಯದ ಬೊಕ್ಕಸಕ್ಕೆ ಹೆಗ್ಗಣಗಳ ದಾಳಿ ಆದ್ಮೇಲೆ ಬೆಂಗಳೂರಿಗೆ ಕೊಡಕ್ಕೆ ರಾಜ್ಯ ಸರ್ಕಾರದಲ್ಲಿ ಹಣ ಉಳಿದಿಲ್ಲ. ಭರಪೂರ ಅಂತ ಏನ್ ಹೇಳಿದ್ರು ಅದೆಲ್ಲ ಬೋಗಸ್ ಅಂತ ಈ ಬಡ್ಜೆಟ್ ಆದ್ಮೇಲೆ ಅನುದಾನಗಳು ಬಿಡುಗಡೆ ಆಗ್ತಾ ಇದೆಯಲ್ಲ ಅಷ್ಟೂ ಕೂಡ ಬೋಗಸ್ ಅನ್ನೋದು ಅರ್ಥ ಆಗ್ತಾ ಇದೆ. ಈಗ ಬಹಳ ಪ್ರಮುಖವಾಗಿ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಏನಿದೆ ಕಾರ್ಪೊರೇಷನ್ ಅಲ್ಲಿ ಅದು ಪೂರ್ತಿ ಹದಗೆಟ್ಟೋಗಿದೆ. ಮತ್ತೆ ಜನರುಗಳ ಮೇಲೆ ತೆರಿಗೆ ಏರಿರೋದು ಆ ತೊಗಲಕ್ ಅಂತ ಹಿಂದೆ ಇದ್ದ ಅವನು ಇಷ್ಟು ತೆರಿಗೆ ಹಾಕಿಲ್ಲ. ಆ ತೊಗಲಕ್ ಅನ್ನೋ ಒಂದು ಮಹಾನ್ ಭಾವನೋ ಏನೋ ಅವನು ಮಹಾನ್ ಭಾವ ಅವನು ಇಷ್ಟು ತೆರಿಗೆ ಹಾಕಿಲ್ಲ. ಒಂದು ತೆರಿಗೆ ನಾನು ಹೇಳ್ತೀನಿ, 2000 ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. 765% ರೈಸ್ ಮಾಡಿದ್ದಾರೆ. ಒಂದೇ ಒಂದು ನಾನು ಹೇಳ್ತೀನಿ ಯಾವುದು ಮುಂದೆ ಅಂತ, ಆಸ್ಪತ್ರೆಗಳ ಕ್ಲೀನಿನೆಸ್ ಬಗ್ಗೆ 2765% ಜಾಸ್ತಿ, 5% ಜಾಸ್ತಿ. BMTC ಬಸ್ಸು 15% ಜಾಸ್ತಿ ಮಾಡಿದ್ಕೆ ಇಡೀ ರಾಜ್ಯಾದ್ಯಂತ ಗಲಾಟೆ ಆಯ್ತು. 5%, 10%. ಇದಂಗಲ್ಲ, 3000% ಜಾಸ್ತಿ ಮಾಡಿದ್ದಾರೆ. ಕಸ ವಿಲೇವಾರಿ ಮಾಡುವಂಥದ್ದು ಕಾರ್ಪೊರೇಷನ್ ಕರ್ತವ್ಯ, ಟ್ಯಾಕ್ಸ್ ಕಟ್ತೀವಿ ನಾವೆಲ್ಲರೂ ಕೂಡ. ಈಗ ಕಸದ ಮೇಲೂ ಕಸದಲ್ಲೇ ಲಂಚದ ರಸವನ್ನ ಮಾಡ್ಕೊಳಕ್ಕೆ ಹೊರಟಿದ್ದಾರೆ. ಕಸದಲ್ಲೇ ಲಂಚದ ರಸ ಮಾಡ್ತಾ ಇದ್ದಾರೆ ಇವರು. ಸಿಂಗಲ್ ಹೌಸ್ಗೆ 30-40 ಅಡಿ ಇರುವಂತ ಸಿಂಗಲ್ ಹೌಸ್ಗೆ ಕಸದ ಸೆಸ್ಸು 120 ರೂಪಾಯಿ. ಈ ಮನೆಯಾಳ ಕಾಂಗ್ರೆಸ್ ಅವರು 720 ರೂಪಾಯಿ ಮಾಡಿದ್ದಾರೆ. 120 ರೂಪಾಯಿ ಮುಂಚೆ ಇದ್ದಿದ್ದು, ಎಲ್ಲರೂ ಕಟ್ತಾ ಇದ್ದಿದ್ದು 120 ರೂಪಾಯಿ. ಈಗ 500% ಜಾಸ್ತಿ ಮಾಡಿದ್ದಾರೆ, 500%. ಅಪಾರ್ಟ್ಮೆಂಟ್ ಅವ್ರು ಅವರೇ ತೆಕ್ಕೊಂತಾರಲ್ಲ, ಅವರೇ ಸಪರೇಟ್ ಆಗಿ ಕಸ ತೆಕ್ಕೊಂಡು ಹೋಗ್ತಾರೆ. ಅವರೇ ಬಲ್ಕ್ ಜನರೇಟರ್ ಅಲ್ವಾ, ಜನರೇಟರ್ ಅವರೇ ಇದ್ದಾರೆ, ಅವರೇ ತಗೊಂಡು ಹೋಗ್ತಾರೆ. ಕೆಲವು ಅಪಾರ್ಟ್ಮೆಂಟ್ ಅಲ್ಲಂತೂ ಕಸನ ಅವರೇ ಗೊಬ್ಬರ ಮಾಡಿ ಅವರ ಗಾರ್ಡನ್ಗಳಿಗೆ ಹಾಕುವಂತ ವ್ಯವಸ್ಥೆನೂ ಕೂಡ ಮಾಡ್ಕೊಂಡಿದ್ದಾರೆ. ಆ ಮಿಷನ್ ನಾನು ನೋಡಿದ್ದೀನಿ, ಹೋಗಿ ಅವ್ರು ಪರ್ಚೇಸ್ ಮಾಡಿದ್ದಾರೆ. 1 ಲಕ್ಷ 1.5 ಲಕ್ಷ ಕೊಟ್ಟು ಮಿಷನ್ ತಂದಿದ್ದಾರೆ. ಅದರಲ್ಲಿ ಹಾಕಿ ಆ ಕಸ ಮಾಡ್ಕೊಂಡು ಗೊಬ್ಬರ ಮಾಡ್ಕೊಂಡು ಅದನ್ನ ಕಸಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ನಾನೇ ನೋಡಿದ್ದೀನಿ, ಹೋಗಿ ಇನಾಗ್ರೇಟ್ ಮಾಡಿದ್ದೀನಿ ಗಾರ್ಡನ್ಗೆ. ಈಗ ಅವ್ರಿಗೆ ಮೊದಲು ಲಂಸಮ್ ಆಗಿ 1800 ರೂಪಾಯಿ ಆಗ್ತಾ ಇದ್ರು. ಈಗ ಏಕಾಏಕಿ 18,800 ಸೇರಿಸಿದ್ದಾರೆ ಅಷ್ಟೇ ಮುಂದ್ಗಡೆ.